ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ 2 ಸಾಲುಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಕಲ ವೃತ್ತಿಗಳಿಗೂ ಮೀರಿದ್ದು ಶಿಕ್ಷಕ ವೃತ್ತಿ. ಯಾಕೆಂದರೆ ಸಕಲ ವೃತ್ತಿಯಲ್ಲೂ ನೀ ಸಂಪಾದನೆ ಕಾಣಬಹುದು. ಈ ವೃತ್ತಿಯಲ್ಲಿ ಎಲ್ಲಕ್ಕೂ ಮೀರಿದ ಮನಸ್ಸಿನಿಂದ ಬರುವ ಆದರತೆ, ಆತ್ಮೀಯತೆ, ಗೌರವ ಈ ವೃತ್ತಿಯಲ್ಲಿ ಮಾತ್ರ ನಿನಗೆ ಸಿಗುತ್ತದೆ. ಹೌದಲ್ವ ಸ್ನೇಹಿತರೆ, ಎಲ್ಲ ವೃತ್ತಿಗೂ ಮೀರಿದ್ದು ನಮ್ಮ ಶಿಕ್ಷಕ ವೃತ್ತಿ. ಸೊ ಉಪನ್ಯಾಸಕಿಯಾಗಿ ನಿಜವಾಗ್ಲೂ ನಾನು ಎಲ್ಲ ರೀತಿಯ ಆದರತೆ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಎಲ್ಲವನ್ನು ಗಳಿಸಿರೋದು ನಾನು ಈ ವೃತ್ತಿಯಲ್ಲೇ. ಸೊ ನನಗಂತೂ ಎಲ್ಲ ವೃತ್ತಿಗೂ ಮೀರಿದ ವೃತ್ತಿ ಈ ವೃತ್ತಿನೇ. ಈ ವೃತ್ತಿ ನಂಗೆ ಸಿಕ್ಕಿರೋದು ನಿಜವಾಗ್ಲೂ ಆ ಗಾಡ್ಗೆ ನಾನು ಥ್ಯಾಂಕ್ಸ್ ಹೇಳ್ಕೋಬೇಕು. ಸೊ ಯಾಕೆ ಈ ದಿನ ಹೇಳ್ತಾ ಇದ್ದೀನಿ ಈ ರೀತಿ ಅಂತಂದರೆ, ಈವನ್ ಪ್ರತಿಯೊಂದು ಸ್ಟೂಡೆಂಟು ಸಹ ನನಗೆ ಪ್ರೀತಿ ತೋರಿಸ್ತಾ ಇದ್ದಾಗ, ಅವ್ರ ಪೋಷಕರು ನನಗೆ ಗೌರವ ಕೊಡ್ತಾ ಇದ್ದಾಗ, ಆ ವೃತ್ತಿ ಮೇಲೆ ನನಗಾಗೋ ಗೌರವ ಅಂತೂ ಅಷ್ಟಿಷ್ಟ ಅಲ್ಲ. ಸೊ ಈ ರೀತಿ ನನ್ನ 2 ಮಾತುಗಳನ್ನು ಹೇಳುತ್ತಾ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ಬೆಳಗ್ಗೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನನ್ನ ದಿನ ಸ್ಟಾರ್ಟ್ ಮಾಡಿದೆ. ಸೌಮ್ಯ ಸತೀಶ್ ನಾಗೇಂದ್ರಾಚಾರಿ ಮಂಜುಳಮ್ಮ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಜೊತೆ ನಿಮಗೂ ಸಹ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಸ್ದೆ. ನಾನು ಸಹ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಈ ದಿನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಪ್ರತಿದಿನವೇ ಅಲ್ಲ, ನನಗೆ ಯಾವತ್ತೂ ಸಹ ಅಷ್ಟೇ, ಏನೋ ದೇವಸ್ಥಾನಕ್ಕೆ ನಾನು ಹೋದಾಗ ನನಗೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಜವಾಗ್ಲೂ ದೇವರಿದಾರ, ನಮಗೇನೋ ವರ ಕಟ್ಬಿಡ್ತಾರ ಅನ್ನೋ ಒಂದು ಕಲ್ಪನೆ ನನ್ನಲ್ಲಿಲ್ಲ. ನನಗೆ ದೇವಸ್ಥಾನದಿಂದ ಹೋಗೋದ್ರಿಂದ ನನ್ನ ಮನಸ್ಸು ಖುಷಿಯಾಗಿರುತ್ತೆ. ಏನೋ ನನ್ನಲ್ಲಿ ಒಂದು ನಂಬಿಕೆ ಇದೆ, ಆ ನಂಬಿಕೆ ಅಂತೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈ ದಿನ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಮುಂದೆ ನೋಡೋಣ. ನಾನು ಈಗ ದೇವಸ್ಥಾನ, ಮಾರ್ನಿಂಗ್ ನನ್ನ ಕಾಲೇಜು, ಸೊ ಎಲ್ಲ ಮುಗಿಸ್ಕೊಂಡು ಹಾಫ್ ಡೇ ಮೇಲೆ ನಾನು ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ನನ್ನ ಒಂದು ಫೇವ್ರೆಟ್ ಸ್ಟೂಡೆಂಟ್, 5-6 ವರ್ಷದ ಹಿಂದಿನ ಓಲ್ಡ್ ಸ್ಟೂಡೆಂಟ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋ ದಾರಿನಲ್ಲಂತೂ ನೇಚರ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ನಾನು ಸತೀಶು ಫೋಟೋಶೂಟ್ ಮಾಡಿಸ್ಕೊಂಡ್ರಿ. ನನಗಂತೂ ಫೋಟೋಸ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅದರಿಂದ ಒಂದು ಸ್ವಲ್ಪ ಹೊತ್ತು, ಒಂದು 30 ಮಿನಿಟ್ಸು ಅಲ್ಲೇ ಫುಲ್ ಸುತ್ತಮುತ್ತಲು ಹೊಲ, ಅಲ್ಲೆಲ್ಲ ಫೋಟೋಸ್ನ ಹಿಡ್ಕೊಂಡು ನಾನು ಸತೀಶು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಬಿಟ್ರಿ. ಇನ್ನೇನು ನಾವು ಬಿಟ್ಟಾಗ ಸಮಯ ಒಂದು 3 o'clock ಆಗಿತ್ತು. 3 o'clock. ಸೊ ನಾನು ಈಗ ಇಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಫೋಟೋಶೂಟ್ ಮುಗಿಸ್ಕೊಂಡು ಶಿಡ್ಲಘಟ್ಟ ತೋಟಗಳ ಮಧ್ಯೆ ಈಗ ಟ್ರಾವೆಲ್ ಮಾಡ್ತಾ ಇದ್ದೀರಿ. ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ನನ್ನ ಓಲ್ಡ್ ಸ್ಟೂಡೆಂಟ್, 6 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಷ್ಟೋ ವರ್ಷಗಳ ನಂತರ, ಆ್ಯಕ್ಚುಲಿ ಅವಳು ಮ್ಯಾರೇಜು ಆಗೋಗಿದೆ. ಈವನ್ ಮ್ಯಾರೇಜ್ ಆಗಿ ಒಂದು 3 years ಆಯ್ತು ಅಂದ್ಕೊಳ್ತೀನಿ. ತುಂಬ ಸರಿ ಈ ಕಡೆ ಶಿಡ್ಲಘಟ್ಟ ಕಡೆ ಅವ್ರ ಮನೆ ಇರೋದು. ಸೊ ತುಂಬ ಸರಿ ಕರೀತಾ ಇದ್ಲು, ಮ್ಯಾಮ್ ಬನ್ನಿ ಅಂತ. ಅದರಿಂದ ಈ ದಿನ ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನನಗೂ ಸ್ಟೂಡೆಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಮನಸ್ಸು ಹ್ಯಾಪಿಯಾಗಿರುತ್ತೆ. ನೋಡಿ, ನನ್ನ ಜೊತೆ ನೀವು ಪ್ರಕೃತಿನ ಎಂಜಾಯ್ ಮಾಡಿ. ಎಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ಬಂದುಬಿಟ್ರೆ ಅಂತೂ ಮರ ಗಿಡಗಳು, ತುಂಬ ಬಿಸಿಲು ಇಲ್ಲ, ತುಂಬ ತಣುವೂ ಇಲ್ಲ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಕಡೆ ಅಂತೂ ಎಲ್ಲ ಮಾವಿನ ತೋಪಗಳು. ನಿದ್ದೆ ಮಾಡ್ಕೊಂಡು ಓಡಿಸ್ಬೇಡ್ರಿ, ನಿದ್ದೆ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ ನೋಡಿ. ಈ ಕಡೆ ಎಲ್ಲ ಫುಲ್ ಮಾವಿನ ತೋಪಗಳು. ನಮ್ಮ ಶ್ರೀನಿವಾಸಪುರನೇ ಮಾವಿನ ಹಣ್ಣಿನ ನಾಡಲ್ವಾ. ಸೊ ಈ ಕಡೆನೂ ಆಲ್ಮೋಸ್ಟ್ ಎಲ್ಲ ಮಾವಿನ ತೋಪಗಳೇ ಇರುತ್ತೆ. ಈ ಕಡೆ ಎಲ್ಲ ಫುಲ್ ಖಾಲಿ ಜಾಗಗಳು. ಇನ್ನು ಎಲ್ಲ ಈಗ ಹಾಕ್ತಾ ಇದ್ದಾರೆ ಜಮೀನೆಲ್ಲ, ಬೆಟ್ಟ ಗುಡ್ಡ ಎಲ್ಲ ನೋಡಿ. ಈ ಕಡೆ ಸೂಪರಾಗಿದೆ ನೋಡೋಕ್ಕೆ. ಸೊ ಬನ್ನಿ ನನ್ನ ಜೊತೆ ನನ್ನ ಸ್ಟೂಡೆಂಟ್ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ವ, ನಾನು ಸ್ಟೂಡೆಂಟ್ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ದೂರ ರೋಡ್ ಚೆನ್ನಾಗೇ ಇತ್ತು, ಸಿಂಗಲ್ ರೋಡೇ, ಅದೇನು ಡಬಲ್ ರೋಡ್ ಅಲ್ಲ. ಸೊ ಆದ್ರೂ ರೋಡ್ ಚೆನ್ನಾಗೇ ಇದ್ದಿದ್ದರಿಂದ ನಾನು ಒಂದು ಸ್ವಲ್ಪ ದೂರ ಡ್ರೈವಿಂಗ್ ತೊಗೊಂಡೆ ಸತೀಶ್ ಹತ್ರ. ನಾನೇನು ಅಷ್ಟೊಂದು 100% ಪರ್ಫೆಕ್ಟಾಗಿ ಓಡಿಸಲ್ಲ, ಬಟ್ ಕಾರಂತೂ ಓಡಿಸ್ತೀನಿ. ಆದರೆ ಭಯ ನನಗೆ ಹೆವಿ ಟರ್ನಿಂಗ್ ಮಾಡ್ಕೋಬೇಕಂದ್ರೆ, ಮತ್ತು ಹಿಂದೆ ಮುಂದೆ ಹೆವಿ ಏನಾದರೂ ವೆಹಿಕಲ್ಸ್ ಬರ್ತಿದೆ ಅಂದರೆ ಟ್ರಾಫಿಕ್ಕಲ್ಲಿ ನಂಗೆ ಸ್ವಲ್ಪ ಓಡ್ಸೋಕ್ಕೆ ಭಯ. ಓಡಿಸ್ತಾ ಇದ್ದರೆ ಅನುಭವ ಎಲ್ಲನೂ ಕೊಡುತ್ತೆ, ಧೈರ್ಯ ನಮಗೆ ಖಂಡಿತ ಕೊಡುತ್ತೆ. ಆದರೂ ಈಗ ಸದ್ಯಕ್ಕೆ ನಾನು ಖಾಲಿ ರೋಡಲ್ಲಿ ಆ ಥರ ಒಂದು ಸ್ವಲ್ಪ ಓಡಿಸ್ತೀನಿ ಅಷ್ಟೇ. ಸೊ ಅದಕ್ಕೆ ಸತೀಶ್ ಹತ್ರ ನಾನು ತೊಗೊಂಡು ಡ್ರೈವಿಂಗ್ ಸ್ವಲ್ಪ ಹೊತ್ತು ಮಾಡಿದೆ. ಇನ್ನೇನು ನಮ್ಮ ಸ್ಟೂಡೆಂಟ್ ಮನೆ ಬಂತು. ಬನ್ನಿ ನನ್ನ ಜೊತೆ ನಿಮಗೂ ಸಹ ನಮ್ಮ ಸ್ಟೂಡೆಂಟ್ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ, ನಾವಿವತ್ತು ನನ್ನ ವಿದ್ಯಾರ್ಥಿ ಮೌನಿಕಾ ಮನೆಯಲ್ಲಿ ಅವ್ರ ಅತ್ತೆ
ಅವರತ್ತೆ ಇಲ್ಲೊಬ್ರು ಪಿಳ್ಳೆ ಇದಂತಿದ್ದ ಪಿಳ್ಳೆ ನೋಡಿ ಐಸ್ ಕ್ರೀಮ್ ಬೇಕಂತ ಕೊಡ್ತೀಯೇನೋ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಐಸ್ ಕ್ರೀಮ್ನ ಅವ್ನು ನನಗೆ ಕೊಡಲ್ಲ ಅವನು ಐಸ್ ಕ್ರೀಮ್ ಬಿಸಿಯಲ್ಲಿದ್ದಾನೆ ನೋಡಿ ಮೌನಿಕಾ ಅವ್ರ ಮನೆ ರೀ ನೀವು ಫಿಲಮ್ ನೋಡ್ಕೊಂಡಿಲ್ಲ ಇದ್ಬಿಡ್ರಿ ನಾನಂತೂ ಮೌನಿಕಾ ಮನೆಗೆ ಹೋಗಿದ್ದು ತುಂಬ ಖುಷಿಪಟ್ಟೆ. ನನಗಿಂತ ಜಾಸ್ತಿ ಮೌನಿಕನು ಖುಷಿಪಟ್ಟಳು. ಸೊ ಮೌನಿಕಾನೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು, ಅವ್ರ ಅಕ್ಕ ಜಾಮೂನೆಲ್ಲ ಪ್ರಿಪೇರ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆಲ್ಮೋಸ್ಟ್ 3-4 ಅವರ್ಸು ನಾನು ನನ್ನ ಸ್ಟೂಡೆಂಟ್ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ಯಾವ ರೀತಿ ಅನ್ನಿಸ್ತು ಅವ್ರ ಮನೇಲಿ, ಅವ್ರ ಮನೆ ವಾತಾವರಣ ಯಾವ ರೀತಿ ಇತ್ತು ಅಂತ ನಾನು ಮತ್ತೆ ಲಾಸ್ಟಲ್ಲಿ ನನ್ನ ಮಾತಿನ ಮೂಲಕ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೀಗಂತೂ 4 ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಅವ್ರ ಭಾವ ಅವರು ಅಂದರೆ ಮೌನಿಕಾ ಅವರ ಭಾವ ಅವರು, ಅವ್ರ ಅಕ್ಕ ಹಸ್ಬೆಂಡು. ಸೊ ಮೊದಲನೇ ಮಗ ಇಲ್ಲಿ ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದಾರೆ. ಮೌನಿಕಾ ಅವ್ರ ಹಸ್ಬೆಂಡ್ ಬಂದು ಇಲ್ಲಿ ಮೊಬೈಲ್ ಶಾಪ್ ಇಟ್ಕೊಂಡಿದ್ದಾರೆ. ಸೊ ನೋಡಿ ನಾನೀಗ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಜ್ಯುವೆಲರಿ ಶಾಪು, ಇವರು ಆವಾಗಿಂದನೂ ವಂಶ ಪಾರಂಪರ್ಯವಾಗಿ ಈ ಒಂದು ಜ್ಯುವೆಲರಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ಮನೇಲಿ ಈವನ್ ನಮ್ಮ ಮನೆಯಲ್ಲೂ ನಮ್ಮ ತಾತ ಅವರೆಲ್ಲ ಆಗ ಬಂಗಾರ ಮಾಡ್ತಾ ಇದ್ದಿದ್ದೆ ಕೆಲಸ. ಈಗಲೂ ಸಹ ನಮ್ಮ ಅಕ್ಕ ಹಸ್ಬೆಂಡು ಗೋಲ್ಡ್ ಸ್ಮಿತ್ತೆ. ನಮ್ಮಲ್ಲಿ ಪೂಜಾರಿ ಬಂಗಾರ ಮಾಡೋ ಕೆಲಸ ಜಾಸ್ತಿನೇ. ಸೊ ನಾನಂತೂ ಜ್ಯುವೆಲರಿ ನೋಡೋಕ್ಕೆ ಹೋದೆ. ಒಂಚೂರು ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಜ್ಯುವೆಲರಿ ಹೋಗಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ನನಗೂ ತುಂಬ ಅಟ್ರಾಕ್ಟ್ ಆಯಿತು. ನೋಡಿ ಡಿಸೈನ್ಸ್ನ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಇದು ತುಂಬ ಏನು ಅಂತ ಸಿಟಿ ಏರಿಯಾ ಅಲ್ಲ, ಸ್ವಲ್ಪ ರೂರಲ್ಲೇ ಆಗಿರೋದ್ರಿಂದ ಇಲ್ಲಿ ಈ ರೀತಿ ಇಲ್ಲಿ ಸ್ವಲ್ಪ ಎಷ್ಟು ಕಲೆಕ್ಷನ್ಸ್ ಬೇಕೋ ಅವ್ರು ಅಷ್ಟೇ ಕಲೆಕ್ಷನ್ಸ್ ಇಟ್ಟಿದ್ರು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ನನಗೆ ಇದರಲ್ಲಿ ನೋಡಿರೋದ್ರಲ್ಲಿ ಒಂದು 2 ಕಲೆಕ್ಷನ್ ಡಿಸೈನ್ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಗೋಲ್ಡ್ ತೆಗೆದು ತುಂಬಾ ವರ್ಷ ಆಗಿತ್ತು. ಗೋಲ್ಡ್ ನೋಡಿದ ತಕ್ಷಣ ತೆಗಿಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆಲಿ ಒಂದು ಸ್ವಲ್ಪ ದುಡ್ಡಿದ್ರಿಂದ ಸರಿ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಅದ್ರ ರೇಟ್ ಎಷ್ಟು ಗ್ರಾಮ್ ಇದೆ ಏನು ಅಂತ ಎಲ್ಲ ಮಾಹಿತಿನ ನಾನು ತಿಳ್ಕೊಳ್ತಾ ಇದ್ದೆ ಮೌನಿಕಾ ಅವರ ಭಾವ ಹತ್ರ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಡಿಸೈನ್ಸ್ ಕಲೆಕ್ಷನ್ಸ್ ಇತ್ತು. ಇಲ್ಲಿ ಮೂಗ್ನತ್ತು, ವಾಲೆ ಮತ್ತು ಆರ್ಟಿಫಿಷಿಯಲ್ ಬೇರೆ ಬೇರೆ ನಕ್ಲಿಸು ಎಲ್ಲನೂ ಸಹ ಇವರು ಸೇಲ್ ಮಾಡ್ತಾರೆ. ಕಾಲ್ ಚೈನು, ಸಿಲ್ವರು ಮತ್ತು ಇವರು ಹೆಚ್ಚಿನ ಕಲೆಕ್ಷನ್ ಹಿಡದೇ ಇದ್ರೂ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಯಾಕಂದರೆ ತುಂಬ ಕಲೆಕ್ಷನ್ಸ್ ಹೆವಿ ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ ಅಲ್ಲಿ ಥರ ಇಡೋಕ್ಕಾಗಲ್ಲ ಅಲ್ವಾ. ಸೊ ಅವ್ರಿಗೆ ಆರ್ಡ್ರ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಈ ರೀತಿ ನಿಮ್ಗೆ ಯಾವುದೇ ಡಿಸೈನ್ಸ್ ಇಷ್ಟ ಆದ್ರೂ ಸಹ ಇವರು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ನಾನು ಈ ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು ಸೊ ಈ 2 ಡಿಸೈನಲ್ಲಿ ಒಂದು ವಾಲೆ ಇಷ್ಟಪಟ್ಟೆ ನಾನು. ಸೊ ಸತೀಶ್ಗೂ ಕೇಳಿದೆ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಫಸ್ಟು ಅವರು ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಜ್ಯುವೆಲರಿ ಇಷ್ಟಪಟ್ಟರು. ಆದರೆ ನನಗೆ ಫಸ್ಟಲ್ಲಿ ಇದು ಸ್ವಲ್ಪ ಡಿಸೈನ್ ಜಾಸ್ತಿ ಇದೆ, ವೇಸ್ಟಿಂಗ್ ಚಾರ್ಜ್ ಎಲ್ಲ ಜಾಸ್ತಿ ಹಾಕಿರ್ತಾರೆ, ಬೇಡ ಅಂತಂದ್ರೆ ಅವರು. ಇರಲಿ ಬಂಗಾರ ವೇಸ್ಟಿಂಗ್ ಚಾರ್ಜು ಅದು ಇದು ಇದ್ರೂ ನೋಡೋಕೆ ಅಟ್ರಾಕ್ಟಿವ್ ಆಗಿರಬೇಕಲ್ವಾ, ಅದಕ್ಕೆ ನಾನು ಇಷ್ಟಪಟ್ಟಿದ್ದೆ. ಫೈನಲ್ ಮಾಡಿಬಿಟ್ಟು ಎತ್ಕೊಂಡೆ. ನೋಡಿ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ನಾನೆಲ್ಲ ಒಂದು ಜ್ಯುವೆಲರೀಸ್ ಎಲ್ಲ ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ರು. ಈವನ್ ಇಯರಿಂಗ್ಸು, ಮೂಗ್ನತ್ತು, ಸಿಲ್ವರ್ ಚೈನು, ಬ್ರಾಸ್ಲೈಟು, ರೆಡಿಮೇಡ್ ಕೆಲವು ಐಟಮ್ಸ್ ಎಲ್ಲ ತುಂಬಾ ಐಟಮ್ಸ್ ಇಟ್ಟಿದ್ರು. ಮತ್ತು ಆರ್ಟಿಫಿಷಿಯಲ್ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನ್ಸು, ನಕ್ಲಿಸು ಆ ಥರ ಎಲ್ಲ ಡಿಸೈನ್ಸ್ನ ಇಟ್ಟಿದ್ರು. ಸೊ ಫೈನಲಿ ನಾನು ಈ ಇಯರಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ. ನನಗಿದು ಇಷ್ಟ ಆಯಿತು, ಸತೀಶ್ಗೆ ಇದಿಷ್ಟ ಆಯಿತು. ಸೊ ನೆಕ್ಸ್ಟ್ ಇದು ನನಗಿಷ್ಟ ಆಯಿತು. ಮತ್ತು ನಾನು ಇಟ್ಕೊಂಡು ನೋಡಿದೆ. ನನಗೇನೆಂದರೆ ವಾಲೆ ಸ್ವಲ್ಪ ಅದು ದಪ್ಪ ಇದ್ದರೆ ತಿರ್ಪ ಏನಾದರೂ ನನಗೆ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈವನ್ ಗೋಲ್ಡು ಹ್ಯಾಂಗಿಸ್ ಎಲ್ಲ ನಾನು ಇಡೋದಕ್ಕೆ ಹೋಗಲ್ಲ, ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಕಿವಿ ಉಣ್ಣಾಗ್ಬಿಡುತ್ತೆ. ಅದರಿಂದ ಸೊ ಅದಕ್ಕೆ ನಾನು ಇದನ್ನೊಂದು ಸರಿ ಇಟ್ಕೊಂಡು ಸಹ ಟೆಸ್ಟ್ ಮಾಡಿದೆ. ನೋಡಿ ನನ್ನ ಕಿವಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಫೈನಲಿ ನಾನು ಈ ವಾಲೆನ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಿದೆ. ಸೊ ಜ್ಯುವೆಲರಿ ಸೆಲೆಕ್ಷನ್ ಆಯಿತು. ಇನ್ನೇನು ನಾವು ವಾಪಸ್ ರಿಟರ್ನ್ ಆಗಬೇಕು. ಆಲ್ಮೋಸ್ಟ್ 6:30 ಮೇಲೆ ಆಗಿಬಿಟ್ಟಿತ್ತು. ಸೊ ಅರಿಶಿನ ಕುಂಕುಮ ಕೊಡ್ತಾಯಿದ್ರು ಮೌನಿಕಾ. ಅರಿಶಿನ ಕುಂಕುಮ ಕೊಡೋಗಂತೂ ಅವನಂತೂ ತೀಟೆ ಪಿಳ್ಳೆ ಹಂಗೆ ತಟ್ಟೆ ಮೇಲೆಲ್ಲ ಕೈ ಹಾಕಕ್ಕೆ ಬರ್ತಾಯಿತ್ತು. ಸೊ ಅರಿಶಿನ ಕುಂಕುಮ ನಾನು ತೊಗೊಂಡೆ. ಅದ್ರ ಜೊತೆಯಲ್ಲಿ ಮೌನಿಕಾ ಸೀರೆ ಎಲ್ಲ ಇಟ್ಟಿದ್ಲು. ಏನಕ್ಕಮ್ಮ ಈ ಥರ ಸೀರೆ ಎಲ್ಲ ಇಟ್ಟೆ ಅಂತಂದೆ. ಇರಲಿ ಮ್ಯಾಮ್ ಅಂತ ಅವಳು ಪ್ರೀತಿನ ಆ ರೀತಿ ತೋರಿಸಿದ್ಲು. ಸೊ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಮನೇಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು. ನನಗೆ ನಮ್ಮ ಮನೆಯವರು, ನಮ್ಮ ಬಂಧುಗಳ ಮನೆಯಲ್ಲೇ ನಾನು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು. ಮತ್ತು ಅವ್ರದ್ದು ಅಲ್ಲಿ ಒಂದು 5 ಎಕರೆ ಜಮೀನೆಲ್ಲ ಇದೆ. ಸೊ ಅವರೇ ತೋಟದಲ್ಲಿ ಬೆಳೆದಿರುವಂತಹ ಟೊಮೆಟೊ ತರಕಾರಿ ಎಲ್ಲ ಒಂದು ಸ್ವಲ್ಪ ನನಗೆ ಬ್ಯಾಗಲ್ಲಿ ಹಾಕ್ಕೊಟ್ರು.
ಮತ್ತು ಬರಬೇಕಾದ್ರೆ ಅವನಂತೂ ಚಿಂಟು ನಂಗೊಂದು ಸ್ವಲ್ಪ ಹಚ್ಕೊಂಡ್ಬಿಟ್ಟಿದ್ನೋ ಅದೇನೋ ಗೊತ್ತಿಲ್ಲ, ನಾನು ಎಲ್ಲೋದ್ರೂ ಮಕ್ಕಳು ಎಲ್ಲರೂ ಹಚ್ಕೊಂಡ್ಬಿಡ್ತಾರೆ. ಅವನಂತೂ ಮನೆಗೆ ಯಾರೇ ಬರಲಿ ಈವನ್ ಅವ್ನು ತುಂಬ ಹೊರಗಡೆ ಹೋಗಬೇಕು ಅಂತ ಆಸೆ ಪಡ್ತಾನಂತೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಒಂದು ರೌಂಡ್ ಹಾಕ್ಸ್ಕೊಂಬಂದ್ಬಿಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಅವನ್ನ ನಾನು ಎತ್ಕೊಂಡೆ. ಆದರೆ ಅವನಂತೂ ನಮ್ಮ ಜೊತೆ ಬರೋಕ್ಕೆ ನೀಟಾಗಿ ರೆಡಿ ಆಗಿಬಿಟ್ಟಿದ್ದಾನೆ. ಆಯಿತು ಯಾಕೆ ಮಗುನ ಅಳಿಸೋದು ಅಂತ ಅವನ್ನ ಕಾರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಕಾರಲ್ಲಿ ಕುಳಿಸ್ಕೊಂಡೆ. ಆದರೆ ಅವನಂತೂ ಇನ್ನೇನು ನಮ್ಮ ಅಜ್ಜಿಯಿಂದ ಅಯ್ಯೋ ನಮ್ಮ ಮನೆಯಿಂದ ಹೊರಗಡೆ ಬಂದಿದ್ದೀನಿ, ಬೇರೆಯವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಒಂದು ಸ್ವಲ್ಪನೂ ಫೀಲ್ ಇಲ್ಲ, ಫುಲ್ ಖುಷಿಯಾಗಿದ್ದ. ನೋಡಿ ಇವನಿಗೆ ಅಜ್ಜಿ ಎಲ್ಲ ಯಾರು ಬೇಡ ಅಂತ ನಮ್ಮ ಜೊತೆ ಬರ್ತಾ ಇದ್ದಾನೆ ಕೋಲಾರ್ಗೆ. ಚಿಕ್ಕಮ್ಮನೂ ಬೇಡ ಅಲ್ವಾ, ನೋಡಿ ಅವಳನ್ನು ಬೇಡ ಅಂತ ಇದ್ದಾರೆ. ಬೇಡ ಅಂತ ಹೇಳ್ಬಿಡು, ಒದ್ದು ಅಂತ ಹೇಳ್ಬಿಡು. ಅಮ್ಮ ನಿಮ್ಮ ಚಿಕ್ಕಿಗೆ ಅವನು ಕ್ಯಾಮ್ರಾ ನೋಡ್ತಾ ಇದ್ದಾನೆ. ನಮ್ಮ ಜೊತೆ ನೋಡಿ ಕೋಲಾರಿಗೆ ಬರ್ತಾ ಇದ್ದಾನೆ ಅಲ್ವಾ. ಅಪ್ಪ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೇಳು ಹಾಯ್ ಅಂತ ಹೇಳು. ಹೇಳಲ್ಲ ನಿನ್ನ ಕೋಲಾರ ಕರ್ಕೊಂಡು ಹೋಗಲ್ಲ, ಹೋಗಿ ನಿಮ್ಮ ಮನೇಲಿ ಬಿಟ್ಬಿಡ್ತೀನಿ ಹಂಗಾದ್ರೆ. ಸರಿ ಆಯಿತು ಅಂತ ಅವನ ಜೊತೆ ಬಂದು ಅಲ್ಲಿ ಅವ್ರ ಊರು ಆಚೆ ಗಂಗಮ್ಮ ಟೆಂಪಲ್ ಇದೆ. ಸೊ ಗಂಗಮ್ಮ ದೇವಸ್ಥಾನ ಕ್ಲೋಸ್ ಆಗಿತ್ತು ಗೇಟು, ಬಟ್ ದೇವಸ್ಥಾನ ಅಂತೂ ಮೈನ್ ಡೋರ್ ಆ ಕಡೆ ಓಪನ್ ಮಾಡಿದರು. ಸೊ ದೇವಸ್ಥಾನ ದೇವರ ಗಂಗಮ್ಮ ತಾಯಿಯ ದರ್ಶನ ಮಾಡಿಕೊಂಡು ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಜೊತೇಲಿ ಮೌನಿಕನೂ ಬಂದಿದ್ಲು. ಸೊ ಅಲ್ಲಿ ತಾಯಿಯ ದರ್ಶನವನ್ನು ಪಡೆದು ನಾವು ಮತ್ತೆ ರಿಟರ್ನ್ ಆದ್ರಿ. ಒಂದು ಸ್ವಲ್ಪ ಅಲ್ಲಿ ಮೌನಿಕಾ ಜೊತೆ ಫೋಟೋಸ್ ಎಲ್ಲ ಹಿಡ್ಕೊಂಡೆ. ನೋಡಿ ಅವನಂತೂ ಏನು ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾನೆ. ಅವನಂತೂ ನಮ್ಮ ಜೊತೆ ಬರ್ತಾ ಇದ್ದಾನೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಮಕ್ಕಳು ಅಷ್ಟೇ ಅಲ್ವಾ, ನೋಡಿ ನಾವು ಪ್ರೀತಿ ಕೊಟ್ಟರೆ ಮತ್ತು ನಮಗೆ ಅವ್ರು ನಮ್ಮ ಜೊತೆ ಬರಬೇಕು ಇರಬೇಕು ಅಂತ ಆಸೆ ಪಡ್ತಾರೆ. ಸೊ ಫೈನಲಿ ಅವನಂತೂ ಮತ್ತೆ ಮನೇಲಿ ಬಿಟ್ಬಿಟ್ಟು ನಾವು ಮತ್ತೆ ರಿಟರ್ನ್ ಆದ್ರಿ. ಅಲ್ಲಿಂದ ನಾನೀಗ ಕೈವಾರಗೆ ಹೋಗ್ತಾ ಇದ್ದೀನಿ. ಈವನ್ ನೇಚರು ಸಹ ಅಷ್ಟೇ, ಇಲ್ಲಿ ನಾವು ಹೋಗ್ತಾ ಇದ್ರೇ ಆ ಬರೋ ಗಾಳಿನೇ ಎಲ್ಲನೂ ಮರೆಸ್ಬಿಡುತ್ತೆ. ಎಷ್ಟೋ ಕಮಿಟ್ಮೆಂಟ್ಸು, ಮನೆ, ಇನ್ನೊಂದು ಮತ್ತೊಂದು, ಮೈಂಡಲ್ಲಿ ಏನೇನೆಲ್ಲ ಇರುತ್ತೋ ಅದೆಲ್ಲ ಹೋಗಿ ಜಸ್ಟ್ ಈ ನೇಚರ್ನ ಆಸ್ವಾದಿಸುವಷ್ಟು ಒಂದು ಹ್ಯಾಪಿನೆಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಬೆಟ್ಟಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಹೋಗುವಾಗ ಹೇಳಿದ್ದೆ ನಾನು ನನ್ನ ಸ್ಟೂಡೆಂಟ್ ಮನೆಗೆ ಹೋಗ್ತಿದ್ದೆ ಅಂತ. ಸೊ ಹೋಗ್ಬಿಟ್ಟು ಈಗ ರಿಟರ್ನ್ ಹಾಕ್ತಾ ಇದ್ದೀನಿ. ಇನ್ನೇನು ನಾವು ಕೋಲಾರ್ಗೆ ಹೋಗ್ತಾ ಇದ್ದೀರಿ, ಯಾಕಂದರೆ ಕತ್ಲಾಗ್ತಿದೆ. ಇಷ್ಟೊತ್ತವರೆಗೂ ನಾನು ನನ್ನ ಸ್ಟೂಡೆಂಟ್ ಮನೇಲೇ ಟೈಮ್ ಸ್ಪೆಂಡ್ ಮಾಡಿದೆ. ನನಗೆ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ ಮನೆಗೆ ನಾನು ಹೋದಂಗೆ ಇರಲಿಲ್ಲ, ನನ್ನ ಓನ್ ರಿಲೇಟಿವ್ ಮನೆಗೆ ಹೋದಂಗಿತ್ತು. ತುಂಬಾ ಖುಷಿ ಆಯಿತು, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವ್ರ ಅತ್ತೆ ಮತ್ತು ಅವ್ರ ದೊಡ್ಡಕ್ಕನೂ ಇದ್ದರು, ಅವರಿಬ್ಬರು ಸೊಸೆಗಳು. ಸೊ ಎರಡನೇ ಸೊಸೆ ಬಂದು ಮೌನಿಕಾ, ನನ್ನ ಸ್ಟೂಡೆಂಟು. ತುಂಬ ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಇವನ್ ನಮಗೆ ಊಟ ಬೇಡ ಅಂತ ಅಂದ್ರೂ ಟೈಮ್ ಆಗಿದೆ, ನೀವು ಇಷ್ಟೊತ್ತಾದರೂ ತಿನ್ನಿಲ್ಲ ಅಂತ ಹೇಳಿಬಿಟ್ಟು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮೌನಿಕಾನೇ ಅಡುಗೆ ಮಾಡಿದ್ದು ಚೆನ್ನಾಗಿತ್ತು. ಜಾಮೂನು ಎಲ್ಲ ಅಂತೂ ಸೂಪರಾಗಿತ್ತು. ಸೊ ಊಟ ಮಾಡಿದ್ದೆ ಅಲ್ಲ, ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ಕಳೆದಿದ್ದ ಗಳಿಗೆಗಳು ಎಲ್ಲನೂ ನನಗೆ ತುಂಬ ಹ್ಯಾಪಿನೆಸ್ ಕೊಡ್ತು. ನನಗಂತೂ ಖುಷಿ ಆಯಿತು. ಈವನ್ ಬರೋವಾಗ ಅಂತೂ ನನ್ನ ಅಲ್ಲಿ ಅವರು ಹಸ್ಬೆಂಡ್ ಈ ಕಡೆ ಫೋನ್ ಶಾಪು, ಆ ಕಡೆ ಜ್ಯುವೆಲರಿ ಶಾಪು ಅವ್ರ ಭಾವ ಇಟ್ಟಿದ್ರು. ಸೊ ನಾನು ತುಂಬ ಈ ನಡುವೆ ಅಂತೂ ನಾನೇನು ಗೋಲ್ಡ್ ಎಲ್ಲ ತೆಗ್ದಿಲ್ಲ. ನಾನೇ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಯಾರೂ ಸಹ ಗೋಲ್ಡ್ ತೆಗಿಯೋ ಸಿಚುವೇಷನಲ್ಲಿ ಇಲ್ಲ ಬಿಡಿ. ಯಾಕಂದರೆ ಬಂಗಾರದ ರೇಟು ಬೆಟ್ಟದ ತುದಿ ಸೇರ್ತಾ ಇದೆ. ಆದರೂ ಇವತ್ತೇನೋ ಒಂದು ಹಾಗೆ ತೆಗಿಬೇಕು ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ನನಗೆ. ಸ್ವಲ್ಪ ಕಲೆಕ್ಷನ್ಸು ಚೆನ್ನಾಗಿತ್ತು. ಆದರೆ ನಾರ್ಮಲ್ ನಾವು ದೊಡ್ಡ ದೊಡ್ಡ ಶೋರೂಮ್ಸ್ಗೆ ಹೋದರೆ ಹೆವಿ ಕಲೆಕ್ಷನ್ಸ್ ನೋಡ್ಬೋದು. ಇಲ್ಲಿ ನನಗೆ ನನ್ನ ಸ್ಟೂಡೆಂಟ್ ಮನೆಗೂ ಬಂದಿದ್ದೀನಿ ಅನ್ನೋ ಒಂದು ಗುರ್ತಿಗೆ, ಮತ್ತು ಅಲ್ಲಿನೂ ನನಗೆ ಒಂದು ಡಿಸೈನ್ ಇಷ್ಟ ಆಯಿತು ವಾಲೆದು. ಸೊ ಅದನ್ನು ತೊಗೊಂಡೆ. ನೋಡಿ ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ. ಈ ಥರದ್ದೇ 2 ಡಿಸೈನು ವಾಲೆನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಅದರಲ್ಲಿ ಒಂದು ಇಷ್ಟ ಆಯಿತು, ತೊಗೊಂಡೆ ನಾನು. ಸೊ ವಾಲೆ ಎಲ್ಲ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ವಾಲೆ ಎಲ್ಲ ಪರ್ಚೇಸ್ ಮಾಡಿ ಅದೇ 1.5 ಅವರ್ ಆಯಿತು ಶಾಪಿಂಗು. ಇನ್ನು ಮನೆಯಲ್ಲಂತೂ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಮತ್ತು ಬರೋವಾಗ ಮೌನಿಕಾ ಅಂತೂ ಅರ್ಶಿನ ಕುಂಕುಮ ಕೊಟ್ಟು, ಏನೋ ಅವ್ರ ಮನೇಲಿ ಈ ಹೊಸ ಮದುವೆ ಹೆಣ್ಣು ಹೋದರೆ ಸೀರೆ ಎಲ್ಲ ಕೊಟ್ಟು ಕಳಿಸ್ತಾರಲ್ಲ, ಆ ರೀತಿ ಕೊಟ್ಟು ಕಳಿಸಿದ್ದಾರೆ. ನಿಜವಾಗ್ಲೂ ಏನೋ ಗೊತ್ತಿಲ್ಲ, ನನ್ನ ಸ್ಟೂಡೆಂಟ್ಸ್ ಮನೆಗೆ ಹೋದರೆ ಇದಂತೂ ಮರೆಯೋಕ್ಕಾಗದೇ ಇರೋ ನನ್ನ ಸ್ವೀಟ್ ಮೆಮೊರಿ. ಯಾಕಂದರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಮನೆಗೆ ನಾವು ಹೋದರೆ ಅಯ್ಯೋ ಕಾಫಿ ಇಡಬೇಕಲ್ವಾ, ಇವ್ರಿಗೆ ಅಡುಗೆ ಮಾಡಬೇಕಲ್ವಾ ಅನ್ನೋ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀರಿ.
ಅದು 99% ನಿಜನೂ ಹೌದು. ಅಂಥದ್ರಲ್ಲಿ ಇಷ್ಟು ವರ್ಷ ಆಗಿದೆ ನಮ್ಮ ಮ್ಯಾಮ್ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ಆದರದಿಂದ ನಮ್ಮನ್ನು ಟ್ರೀಟ್ ಮಾಡಿ ನಮಗೆ ಊಟ ಎಲ್ಲ ಮಾಡಿ ಸೊ ಅಷ್ಟು ಪ್ರೀತಿಯಿಂದ ಅವಳು ನನಗೆ ಉಡುಗೊರೆ ಆಗಿ ಸ್ಯಾರಿನ ಕೊಟ್ಟಿದ್ದಾಳೆ ಅರ್ಶಿನ ಕುಂಕುಮಕ್ಕೆ. ತೋರಿಸ್ತೀನಿ ನೋಡಿ ಸ್ಯಾರಿ ಹೇಗಿದೆ ಅಂತ. ನಂಗೆ ತುಂಬ ಖುಷಿ ಆಯಿತು. ಈವನ್ ಈ ಟೈಮಲ್ಲಿ ನನಗೆ ಅವಳಿಗೂ ಸೀನಿಯರ್, ಈಗ ನಾನು ಹೋಗಿದ್ನಲ್ವ ಅವಳಿಗೂ ಸೀನಿಯರ್ ದೀಪಾ ಅಂತ, ಆಲ್ಮೋಸ್ಟು ಅವಳು ತುಂಬ ವರ್ಷ ಆಯಿತು ಅವ್ರ ಮನೆಗೆ ಹೋಗಿ. ಅವಳು ಇದೇ ರೀತಿ ಅವ್ರ ಮನೆಗೆ ಹೋಗಿ ಅವಳನ್ನ ಟ್ರೀಟ್ ಮಾಡಿದ್ದು ನಂಗೆ ನೆನಪಾಯಿತು. ಸೊ ಈ ಟೈಮಲ್ಲಿ ನಾನು ದೀಪನೂ ನೆನೆಸ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ದೀಪಾ. ನಿಮ್ಮ ಮನೆಗೆ ಬಂದಿದ್ದು ಸಹ ನಾನು ಇಷ್ಟು ವರ್ಷ ಆಗಿದೆ, ಮೇ ಬಿ ನಾನು ನಿಮ್ಮ ಮನೆಗೆ ಬಂದು 5-6 ವರ್ಷ ಕಳೆದಿದೆ. ಇನ್ನು 10 ವರ್ಷ ಅಲ್ಲ, ಇನ್ನು 50 ವರ್ಷ ಕಳೆದ್ರೂ ನನಗೆ ಆ ನೆನಪುಗಳು ಹೋಗಲ್ಲ ದೀಪಾ. ಸೊ ಇವತ್ತು ನಿಂತರನೇ ಮೌನಿಕಾ ನನಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ಲು. ನನಗೆ ಹೋನ್ ರಿಲೇಟಿವ್ ಮನೆಗೆ ಹೋದಂಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೌನಿಕಾ ಆ್ಯಂಡ್ ಫ್ಯಾಮ್ಲಿ. ಈವನ್ ಇನ್ನೊಂದು ಹೇಳಬೇಕಂದ್ರೆ ಅದರಲ್ಲೂ ನಿಮ್ಮ ಅತ್ತೆ ಅಂತ ಹೇಳಬಾರ್ದು, ಅಮ್ಮ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಕಾಲದಲ್ಲಿ ಮದುವೆ ಆದರೆ ಅಯ್ಯೋ ಅತ್ತೆ ಇಲ್ದಿರೋರನ್ನ ಮದುವೆ ಆಗೋಣ, ಸಾಕು ಇನ್ನು ಅತ್ತೆ ಸಹವಾಸ ಹೊರಗಡೆ ಹೋಗೋಣ ಅನ್ನೋ ಸೊಸೆಗಳನ್ನೂ ನೋಡಿದ್ದೀರಿ. ಬರೋ ಹೆಣ್ಮಕ್ಳನ್ನ ನಮ್ಮ ಮಕ್ಕಳು ಅಂತ ಈಗಿನ ಒಂದು ಜನ್ರೇಷನಲ್ಲಿ ಮ್ಯಾರೇಜ್ ಅಂದರೆ ಜಸ್ಟ್ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಅವ್ರಿಗೆ ಇವ್ರು ಅಡ್ಜಸ್ಟ್ ಆಗಲ್ಲ, ಇವ್ರಿಗೆ ಅವ್ರು ಅಡ್ಜಸ್ಟ್ ಆಗಲ್ಲ, ಏನೋ ಒಂದು ಕಮಿಟ್ಮೆಂಟ್ಗಳಿಂದ ಬದುಕ್ತಾ ಇದ್ದಾರೆ ಜೊತೆಲಿ. ಅಂಥದ್ರಲ್ಲಿ ಇವ್ರ ಮನೇಲಿ ನಾನೊಂದು ತುಂಬ ಚೆನ್ನಾಗಿರೋ ಫ್ಯಾಮ್ಲಿನ ನೋಡಿದೆ. ಅತ್ತೆ ಮಗಳ ಥರ ಸೊಸೆನ ನೋಡ್ತಾ ಇದ್ದಾರೆ. ಈವನ್ ಸೊಸೆ ಅತ್ತೆನ ಅಮ್ಮ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರ ಬಾಂಧವ್ಯ ಯಾವಾಗಲೂ ಸಹ ಅದೇ ರೀತಿ ಇರಲಿ. ಫೈನಲಿ ಹೇಳೋದಿಷ್ಟೇ, ನನ್ನ ಸ್ಟೂಡೆಂಟ್ ಮನೇಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೌನಿಕಾ ಆ್ಯಂಡ್ ಫ್ಯಾಮ್ಲಿ. ನೋಡಿ ಫ್ರೆಂಡ್ಸ್, ಸೊ ಮೌನಿಕಾ ಅರ್ಶಿನ ಕುಂಕುಮಕ್ಕೆ ಇಟ್ಟಿರುವಂಥ ಸ್ಯಾರಿ ಬಾರ್ಡ್ರ್ ಈ ರೀತಿ ಬಂದಿದೆ. ಸೊ ನೋಡಿ ಬಾರ್ಡ್ರ್ ಈ ರೀತಿ ಬಂದಿದೆ, ಸ್ಯಾರಿ ಈ ರೀತಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೌನಿಕಾ, ತುಂಬ ಇಷ್ಟ ಆಯಿತು. ನಿನ್ನ ಥರನೇ ಮುದ್ದಾಗಿದೆ ಕಣೋ ಸ್ಯಾರಿ ಸಹ, ನಂಗೆ ತುಂಬ ಇಷ್ಟ ಆಯಿತು. ನಾನೊಂದು ಉಪನ್ಯಾಸಕಿಯಾಗಿ ನಿಜವಾಗ್ಲೂ ಎಷ್ಟೋ ಲಕ್ಷಗಳು ಸಂಪಾದನೆ ಮಾಡಿದ್ದೀನಿ. ಬಟ್ ಇವತ್ತು ಆ ಲಕ್ಷಗಳು ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಹತ್ರ ಇಲ್ಲ, ಎಲ್ಲ ಖರ್ಚಾಗೋಗಿದೆ. ನಾನಾ ಕಾರಣಕ್ಕೆ ಖರ್ಚಾಗೋಗಿದೆ, ನಾನು ಯಾವುದೂ ಉಳಿಸ್ಕೊಂಡಿಲ್ಲ. ಬಟ್ ನಾನು ಉಳಿಸ್ಕೊಂಡಿರೋದು ನನ್ನ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿ, ಆ ಪೋಷಕರ ಅಭಿಮಾನ, ಇವತ್ತು ಅವ್ರ ಮನೆ ಬಗ್ಲಿಗೋರ್ಗೂ ಹೋದರೆ ಕೊಡೋ ಗೌರವ. ಸೊ ಇದೊಂದೇ ನನ್ನ ವೃತ್ತಿಯಲ್ಲಿ ನಾನು ಪಡ್ಕೊಂಡಿರುವಂತಹ ಆಸ್ತಿ, ಅಂತಸ್ತು, ಶ್ರೀಮಂತಿಕೆ. ಸೊ ಖಂಡಿತ ನನ್ನ ವೃತ್ತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಫ್ರೆಂಡ್ಸ್, ಈಗ ನಾನು ಮೌನಿಕಾ ಮನೆಯಿಂದ ಬಂದು ಇನ್ನೇನು ಇಲ್ಲಿಂದ ಆಲ್ಮೋಸ್ಟ್ ನಾವು ಹೋಗಿದ್ದ ಮನೆ ಬಂದು ಶಿಡ್ಲಘಟ್ಟಗೂ 10 ಕಿಲೋಮೀಟರ್ಸ್, ಚಿಂತಾಮಣಿಗೂ 10 ಕಿಲೋಮೀಟರ್ಸು, ಆ ರೀತಿ ಇತ್ತು ಅವ್ರ ಮನೆ. ಸೊ ಇಲ್ಲಿಂದ ಕೈವಾರ, ಸೊ ಸ್ವಲ್ಪನೇ ದೂರದಲ್ಲಿ ಕೈವಾರ ಇದೇ, ಕೈವಾರ ಅಂತ ಅಂದ್ಕೊಳ್ತೀನಿ. ಇದೇನ ಕೈವಾರ. ಆಲ್ಮೋಸ್ಟ್ ನಾನು ಮಾತಾಡ್ಕೊಂಡೆ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಕೈವಾರ ಬಂದುಬಿಟ್ಟಿದೆ. ಸೊ ಬನ್ನಿ, ಆಲ್ರೆಡಿ ಕೈವಾರದ ವೀಡಿಯೋ, ತಾತಯ್ಯನವರ ಒಂದು ದರ್ಶನ ಎಲ್ರಿಗೂ ಮಾಡಿಸಿದ್ದೀನಿ. ಸೊ ಮತ್ತಿನ್ನೊಂದು ಸರಿ ನನ್ನ ಜೊತೆ ನಿಮಗೂ ಸಹ ಕೈವಾರ ತಾತಯ್ಯವರ ದರ್ಶನ ಮಾಡಿಸ್ತೀನಿ. ನೋಡಿ, ಕೈವಾರಗೆ ಇಲ್ಲಿ ಶ್ರೀ ಯೋಗಿ ನಾರಾಯಣ ಮಠ ಅಂತ, ಅಲ್ಲಿ ನೀವು ಸೆಂಟ್ರ್ ಬಸ್ ಸ್ಟ್ಯಾಂಡ್ಗೆ ಬರ್ತಿರಲ್ಲ ಮೇಯ್ನ್ ಡೋರಲ್ಲಿ, ಅಲ್ಲೂ ಹೋಗೋದಕ್ಕಿಂತ ನೀವೇನಾದರೂ ವೆಹಿಕಲ್ ಏನಾದರೂ ಇದ್ದರೆ ಈ ಕಡೆ ಆ ಮೇಯ್ನ್ ರೋಡ್ ಇದೆಯಲ್ಲ, ಹೀಗೆ ಈ ರೀತಿ ಬಂದರೆ ನೋಡಿ, ಇಲ್ಲಿ ಇದು ವಸತಿ ಗೃಹ. ಸೊ ಇಲ್ಲಿ ಮುಂದೆ ಚೌಟ್ರಿ ಇದೆ, ಅಂದರೆ ಎಲ್ಲ ಊಟಗಳೆಲ್ಲ ಹಾಕ್ತಾರಲ್ಲ ಆ ಪ್ಲೇಸ್ ಇದೆ. ಸೊ ನೀವು ಈ ಕಡೆ ಹಿಂದೆಯಿಂದ ಬರ್ಬೋದು. ಮೇಯ್ನಿಂದ ಬಂದಂದರೆ ನೀವು ಕಾರ್ನ ದೂರ ಹಾಕ್ಬಿಟ್ಟು ನಡ್ಕೊಂಬರ್ಬೇಕಾಗುತ್ತೆ. ಈ ಕಡೆ ನೀವೇನಾದರೂ ಕಾರ್ ಏನಾದರೂ ನೀವು ತಂದಿದ್ದೀರಿ ಅಂತಂದ್ರೂ, ಇಲ್ಲ ಗಾಡಿನಲ್ಲಿ ಬಂದ್ರೂ ಸಹ ನೀವು ಈ ಕಡೆಯಿಂದ ಬಂದುಬಿಟ್ರು ಅಂದರೆ ನೋಡಿ, ಇಲ್ಲೇ ಊಟಗಳೆಲ್ಲ ಹಾಕೋದು. ಆಲ್ಮೋಸ್ಟ್ ನೀವು ಟೆಂಪಲ್ ಪಕ್ಕದಲ್ಲೇ ಬಂದು ದರ್ಶನಕ್ಕೆ ಹೋಗ್ಬೋದು. ನೀವಿನ್ನೇನು ಸ್ವಲ್ಪ ದೂರನೂ ಮುಂದೆಯಿಂದ ಬಂದರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ, ಅಷ್ಟು ನಡೆಯೋಂಗಿಲ್ಲ. ನೋಡಿ, ಇದೆ ಟೆಂಪಲ್ಲು. ನಾವು ಆಲ್ಮೋಸ್ಟ್ ಹಿಂದೆಯಿಂದ ಬಂದುಬಿಟ್ರಿ, ಮುಂದೆಯಿಂದ ಬರಲಿಲ್ಲ. ಹಿಂದೆಯಿಂದ ಬಂದುಬಿಟ್ರೆ ಇಲ್ಲೇ ಹತ್ರಕ್ಕೆ ದೇವಸ್ಥಾನ ಪಕ್ಕದಲ್ಲೇ ಬಂದು ಕಾರ್ ನಿಲ್ಲುತ್ತೆ. ನೋಡಿ, ನಮ್ಮ ಕೈವಾರ ಕ್ಷೇತ್ರ ಎಷ್ಟು ಚೆನ್ನಾಗಿದೆ. ಒಂಥರ ನೋಡೋಕ್ಕೆ ಮಿನಿ ತಾಜ್ ಮಹಲ್ ಥರನೇ ಕಾಣಿಸ್ತಾ ಇದೆಯಲ್ವ, ಗೋಪುರಗಳೆಲ್ಲ ಎಷ್ಟು ಅಂದವಾದ ಗೋಪುರಗಳು. ಏನೇ ಆಗಲಿ, ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ ನೋಡೋದಕ್ಕೆ ನಿಜವಾಗ್ಲೂ ಈ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಕರ್ಷಣೀಯಮಯವಾಗಿರುತ್ತದೆ. ನೋಡಿ ಫ್ರೆಂಡ್ಸ್,
ಕ್ಷೇತ್ರದ ಒಂದು ಗೋಪುರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಿನಿ ತಾಜ್ ಮಹಲ್ ಥರನೇ ನನಗಂತೂ ಕಾಣಿಸ್ತಾ ಇದೆ ನೋಡಿ. ನೋಡಿ ಇಲ್ಲೆಲ್ಲ ತುಂಬಾ ವೆಹಿಕಲ್ಸ್ ಎಲ್ಲ ನಿಂತಿದ್ದಾವೆ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ. ನೀವು ಆ ಕಡೆಯಿಂದ ಮೇಯ್ನ್ ಎಂಟ್ರೆನ್ಸಿಂದ ಏನಾದರೂ ಬಂದರೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಂದ ನಡ್ಕೊಂಡು ಬರಬೇಕಾಗತ್ತೆ. ಸೊ ನೀವು ಹಿಂಗೆ ವೆಹಿಕಲಿಂದ ಈ ಥರ ದೇವಸ್ಥಾನ ಹಿಂದೆಗಡೆಯಿಂದ ಬಂದುಬಿಟ್ರೆ ನಿಮ್ಗೆ ಆರಾಮಾಗಿ ಪಕ್ಕದಲ್ಲೇ ದೇವಸ್ಥಾನ ಸಿಗುತ್ತೆ. ವೇಷದಲ್ಲಿ ಇದೇ ಕ್ಷೇತ್ರಕ್ಕೆ ಎಲ್ಲರೂ ಕರ್ಕೊಂಡ್ಬರ್ತಾರೆ. ಇದೇ ಏಕಚಕ್ರಾಪುರ ಅಂತ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಆಗ ಮಧುಸೂದನ್ ರಾವ್ ಅಂತ ಇವರು ಕೈವಾರ ತಾತಯ್ಯ ದೇವಸ್ಥಾನದ ಪ್ರಚಾರಕರು. ಇವರ ಮಾತುಗಳಿಂದ ನಾನು ಕನಿಷ್ಠ ಒಂದು 30 ನಿಮಿಷಗಳ ಕಾಲ ಇಲ್ಲಿ ತಾತಯ್ಯನವರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಟ್ರು. ರಾಮಾಯಣದಿಂದ, ಮಹಾಭಾರತದಿಂದ, ಅದೇ ರೀತಿ ತಾತಯ್ಯ ಇಲ್ಲಿ ಹುಟ್ಟಿ ಬೆಳೆದು ಸಾಂಸಾರಿಕವಾಗಿ ಹೊರಬಂದು ಜ್ಞಾನೋದಯ ಆಗಿದ್ದರಿಂದ ತಾತಯ್ಯನವರು ಇಲ್ಲಿ ಪ್ರಸಿದ್ಧಿ ಯಾವ ರೀತಿ ಪಡೆದ್ರು, ಈ ಎಲ್ಲ ವಿಚಾರಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿಗಳೇ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಜೊತೆ ನಿಮಗೂ ಸಹ ಕೈವಾರ ತಾತಯ್ಯನವರ ಮಹಾ ಮಂಗಳಾರತಿ ಸಮಯಕ್ಕೆ ನಾವು ಹೋಗಿದ್ದರಿಂದ ನನ್ನ ಜೊತೆ ನಿಮಗೂ ಸಹ ತಾತಯ್ಯನವರ ದಿವ್ಯ ದರ್ಶನವನ್ನು ಮಾಡಿಸಿದ್ನಿ. ಸೊ ಇದೇ ರೀತಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಭೇಟಿ ಆಗೋಣ. ಇದರಲ್ಲಿ ಮತ್ತೆ ಸ್ವಾಮಿಗಳು ಮಾತಾಡಿರುವಂಥದ್ದು, ಅಂದರೆ ಈ ದೇವಸ್ಥಾನದ ಪೂರ್ತಿ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋ ಮೂಲಕ ನನ್ನ ವಿಡಿಯೋ ನಿಮಗೆ ಮೊದಲು ಬರೋ ರೀತಿ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.